ವೇದವಾಕ್ಯವನ್ನೆಲ್ಲ ಬೋಧಲಿ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಬೆಳೆಸುವ ಸಾಧುಯ ಗುಣಿಗೆ ಮಣಿಯುವೆನು, ಸಾಧುಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದುರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧರನ್ನಾಗಿ ಕೈದ ಶ್ರೀ ಜಯಸಿದ್ಧ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂತಲಿಪ್ಪಲೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಹುಡುಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मा ज्ञान प्रदायिनी तस्मै श्री गुरवे नमः. जगदादि जगद्गुरु सिद्धारूढ़ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿಯ 2ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಸೂತ್ರದಲ್ಲಿ ಯಾವ 6 ಪ್ರಮಾಣಗಳಿಗೆ ಅತೀತವಾಗಿರುವಂಥ ಆ ಪರಬ್ರಹ್ಮನನ್ನ ತಿಳಿಯಲಿಕ್ಕೆ ದ್ವೈತಕ್ಕೆ ಪ್ರಮಾಣಗಳು ಉಂಟು ವಿನ ಅದ್ವೈತಕ್ಕೆ ಪವನ ಇಲ್ಲ ಐಸೆ ಅಂತ ಕಿತ್ತಿ ಹಾಕಿ ನಿನ್ನೆ ಸೂತ್ರದಲ್ಲಿ ಹೇಳಿದ್ರು. ಮತ್ತೆ ಯಾವ ಗುರುವಿನ ವಾಕ್ಯದಿಂದ ಶಬ್ದ ಅನುಮಾನ ಅನುಭೂತಿ ಪ್ರಮಾಣದಿಂದ ಮಾತ್ರ ಆ ಆತ್ಮನನ್ನು ತಿಳಿಬಹುದು ಅಂತ ಮತ್ತಿಲ್ಲಿ ಹೇಳಿದರು. ಶಾಸ್ತ್ರದ ಕಗ್ಗಂಟುಗಳು ಎಷ್ಟಾವಂದ್ರೆ ಬಹಳ ಇರ್ತಾವ. ಅದಕ್ಕೆ ಯಾರು ಅಂತಪ್ಪ ಗುರುಮುಖದಿಂದ ಕೇಳಿದಂಥ ವ್ಯಕ್ತಿಗಳಿಗೆ ಮಾತ್ರ ಅಲ್ಲಲ್ಲಿ ಬರುವಂಥ ಸಂಶಯಗಳನ್ನು ನಿವೃತ್ತಿ ಮಾಡುವಂಥ ಜ್ಞಾನ ಅನ್ನುವಂಥದ್ದು ಅವರಲ್ಲಿ ಇರ್ತದೆ. ಹಿಂದೆ ಪ್ರಮಾಣಗಳೇ ಇಲ್ಲಂದ್ರೆ ಈಗ ಮತ್ತೆ ನಿನ್ನೆ 3 ಪ್ರಮಾಣದಿಂದ ಐಸೆ ಅಂದರೆ ಏನು ಅರ್ಥ ಅಂದರೆ, ಈ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ,
ಶ್ರವಣಾದಿ ಶಬ್ದಾದಿಗಳನ್ನು ಈ ಕರ್ಮಾದಿ ತ್ರಿವಿಧ ಅವಗತಿಯೋಳು ಅರಿಯೇ ಮುಕ್ತಿಯನ್ನು. ಈ ಶ್ರವಣ ಮತ್ತು ಶಾಬ್ದಿಕ ಅನ್ನುವಂಥ ಮೂರು ಪ್ರಮಾಣಗಳು ಕರ್ಮಕಾಂಡದ ವಂತ ಊಹಿಸಬಾರದಿಲ್ಲಿ. ಕರ್ಮಕಾಂಡದ ಪ್ರಮಾಣ ಅಲ್ಲ, ಮೊದಲು ಹೇಳಿವಲ್ಲ, ಕರ್ಮಕಾಂಡದ ಪ್ರಮಾಣಗಳೇ ಬೇರೆ, ಭಕ್ತಿಕಾಂಡದ ಪ್ರಮಾಣಗಳೇ ಬೇರೆ, ಜ್ಞಾನಕಾಂಡದ ಪ್ರಮಾಣಗಳೇ ಬೇರೆ, ಮಹಾಭಾರತ ಪ್ರಮಾಣಗಳೇ ಬೇರೆ, ಪುರಾಣಕ್ಕ ಪ್ರಮಾಣಗಳೇ ಬೇರೆ. ಆದರೆ ಇಲ್ಲಿ ಹೇಳುವಂಥ ಪ್ರಮಾಣ ಯಾವ ಅಂದ್ರೆ ಮೋಕ್ಷದ ಜ್ಞಾನಕಾಂಡದ ಪ್ರಮಾಣ. ಜ್ಞಾನಕ್ಕೆ ಇವು ಮೂರೇ ಪ್ರಮಾಣ ನೋಡು: ಶ್ರವಣ, ಮನನ, ನಿಧಿಧ್ಯಾಸನ. ಹಾಗಾಗಿ ಈ ಎಲ್ಲ ಪ್ರಶ್ನೆಯನ್ನ ಮಾಡಿದರೆ ಯಾವ ಪ್ರಮಾಣಗಳು ಇಲ್ಲಿಯವರೆಗೂ ಹಿಂದೆ ಹೇಳಿದಂಥವು ಶಬ್ದಾದಿ ಪ್ರಮಾಣಗಳು ಏನು ಮಾಡ್ತಾವಂದ್ರೆ ಸಂಶಯ ಆದಿಗಳನ್ನು ನಿವೃತ್ತಿ ಮಾಡ್ತಾವ, ಸಂಶಯವನ್ನು ಕಡಿತಾವ. ಆದರೆ ತನ್ನ ನಿಜವನ್ನ ಬೋಧಿಸುವುದಿಲ್ಲ, ನಮ್ಮ ಸ್ವರೂಪವನ್ನು ಕುರಿತು ಹೇಳವಲ್ಲವು. ಅಂದ್ರೆ ದ್ವೈತಿಕ ಪ್ರಮಾಣ ಹೇಳಿದಂಗಾಯ್ತಲ್ಲ. ಹಾಗಾಗಿ ಶಬ್ದಗಳು ಸಂಶಯಾದಿಗಳನ್ನು ನಿರಾಕರಿಸುತ್ತವೆ, ಅದರಿಂದ ಅನ್ಯವನ್ನೇ ಬೋಧಿಸುತ್ತವೆ ಹೊರತು ತನ್ನ ಸ್ವರೂಪವನ್ನ ಅಲ್ಲ ಅಂತ ಮುಂದೆ ಹೇಳಿಕಂತ ಹೋಗ್ತಾರೆ. ನಮ್ಮ ಸ್ವರೂಪವನ್ನು ತಿಳಿಸೋಕ್ಕಿಲ್ಲ. ಅದೇ ಏನು ಹೇಳಿದ್ರು ಅಂದ್ರೆ ಗುರುವಚನವೇ ಮೋಕ್ಷಗತಿ ಹೇತು. ಇಲ್ಲಿ ಹೇಳರಿಲ್ಲ, ಗುರುವಿನ ಮಾತುಗಳೇ ಮೋಕ್ಷಕ್ಕೆ ಬೀಜ ಅಂದ್ರು, ಅಲ್ಲಿ ಅಲ್ಲ ಅಂದ್ರು. ಹಾಗಾಗಿ ಪವನಬಹುದು ಶಬ್ದ ಅನುಮಾನ ಅನುಭಾವ ಆವಗತಿಕ್ರಮದಿಂದ ಅನ್ಯಕ್ಕೆ ಯುವತಿ ಕೇಳ ಆಧ್ಯಾತ್ಮವೆನಿಪ ನೈಜದವಳು ಒಂದು ಪವನವಲ್ಲ ಅರಿದಂದು ದಿಟವಿದು. ಶಬ್ದ ಅನುಮಾನ ಅನುಭವ ಅಂತ ಪ್ರಮಾಣ ಏನವ ಕೇವಲ ಸಾಕ್ಷಿ ರೂಪವಾದ ಸ್ವಯಂ ಪ್ರಕಾಶ ಪ್ರತ್ಯಗಾತ್ಮನನ್ನ ಸಾಕ್ಷಾತ್ ಇದೆ ಅಂತ ಬೋಧ ಮಾಡೋದಿಲ್ಲವು. ಪ್ರತ್ಯಗಾತ್ಮ ಅಂತ ಬೋಧ ಮಾಡಂಗಿಲ್ಲ. ಕಿಂತು ಸೂರ್ಯನಿಗೆ ಆವರಣಗಳಾದ ಮೇಘಮಂಡಲಗಳನ್ನು ವಾಯು ನಿವಾರಿಸುತ್ತಿರಲು ಸೂರ್ಯನು ವಾಯು ಪ್ರಕಾಶ ಮಾಡಿತೆಂಬ ವಾಕ್ಯದಂತೆ ಬುದ್ಧಿಯ ದೋಷಗಳಿಂದ ಅನಂತ ಸಂಶಯ ಭಾವನೆಗಳನ್ನು ನಿವೃತ್ತಿ ಮಾಡಲು ಸ್ವಯಂ ಪ್ರಕಾಶನಾದ ಆತ್ಮನು ಹೊಳಿತಾನೆ. ನಿನ್ನೆಲ್ಲ ಹೇಳಿನಿ ಅದ್ರ ಬಗ್ಗೆ. ಪ್ರತ್ಯಗಾತ್ಮ ಹೇಗಿದೆ ಅಂದ್ರೆ ನಿನ್ನೆ ಜ್ಞಾನಶತಕದಲ್ಲಿ ಬಂದದ್ದು ಕೇಳಿರ್ಬೇಕು ನೀವು. ಆಕಾಶದಲ್ಲಿ ಇರುವಂತ ಸೂರ್ಯ ಚಂದ್ರರ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಾಗ ಆ ನೀರು ಮಲಿನತ್ವದಿಂದಾವ, ನೀರು ಚಲನತ್ವದಿಂದ ಹರಿಯುವಂಥದ್ದಾದ, ಆ ನೀರಿನಲ್ಲಿ ಅಲೆಗಳಾವ, ಆ ನೀರಿನಲ್ಲಿ ಸುಳಿಗಳಾವ. ಇಷ್ಟೆಲ್ಲ ಇದ್ರೂ ಕೂಡ ಆ ಚಂದ್ರ ಸೂರ್ಯನ ಪ್ರತಿಬಿಂಬಕ್ಕೆ ಅದು ಏನಾಗ್ತದ ಅಂದ್ರೆ ಮಲಿನತ್ವ ಕಣ್ಣಾಗ ಕಾಣ್ತಾನೆ ಸೂರ್ಯ. ಸೂರ್ಯ ಸುಳಿಯಲ್ಲಿ ಬಿದ್ದಾಗ ಅವನು ತಿರುಗ್ತಾನೇನೋ ಒದ್ದಾಡ್ತಾನಂತ ಅನಿಸ್ತದ. ಆದರೆ ನಿಜವಾದ ಸೂರ್ಯನಿಗೆ ಇವೇನೇನು ಆಗಿದೇನೋ ಇಲ್ಲ. ಹಾಗೆ ಜಗತ್ತಿನಲ್ಲಿ ಸೂರ್ಯ ಹೇಗೆ ಅದರಂತೆ ಈ ಒಂದು ದೇಹದಲ್ಲಿ ನೋಡಿದರೆ ದೇಹವೆಂಬ ಆಕಾಶದಲ್ಲಿ ಪ್ರತ್ಯಗಾತ್ಮ ಅನ್ನುವಂಥ ಒಬ್ಬ ಪರಬ್ರಹ್ಮ, ಪ್ರತ್ಯಗಾತ್ಮ ಸ್ವಯಂ ಪ್ರಕಾಶ. ಆದರೆ ಈ ದೇಹದ ಧರ್ಮಗಳಾವಲ್ಲ, ನೀರಿನ ಧರ್ಮ ಮಲಿನತ್ವ ಇದ್ದಂಗ
ಇಲ್ಲಿ ಮನ ಬುದ್ಧಿ ಚಿತ್ತ ಅಹಂಕಾರ ಇಂದ್ರಿಯಾದಿಗಳ ಧರ್ಮದಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಇವೇನೇನು ವೃತ್ತಿಗಳು ಹೇಳ್ತಾವಲ್ಲ, ಆ ವೃತ್ತಿಗಳು ಎದ್ದಾಗ ಸೂರ್ಯನೇ ಸುಡಿಯಲಿ ಬಿದ್ದಾನಂದಂಗ ನಾನೇ ಅದ್ರಲ್ಲಿ ಸಿಕ್ಕ ಹಾಕಿಕೊಂಡಿನಿ ಅಂತ ನಮಗೆ ಭ್ರಮೆ ಆಗತ್ತೆ. ಹೌದು. ಆದ್ರೂ ಕೂಡ ಹೇಗೆ ಸಂಬಂಧವಿಲ್ಲೋ ಅದರಂಗ ನಿನಗೆ ಸಂಬಂಧ ಇಲ್ಲ ಅಂತಾರ. ಸಂಬಂಧ ಏನ ನಿನಗೆ? ಹಾಗಾಗಿ ಆ ಗಾಳಿಯೇ ಸೂರ್ಯನನ್ನ ಪ್ರಕಾಶ ಮಾಡಿದವು ಅಂತ ಆರೋಪ ಬಂದಂಗ ಶಾಸ್ತ್ರಗಳೇ ನನ್ನ ಸ್ವರೂಪವನ್ನು ತಿಳಿಸಿದವು ಅಂತ ಆರೋಪ ಆಗ್ತದ. ನಿನ್ನ ತಿಳಿಸಕುಂಟೆ ಸೂರ್ಯನನ್ನ ಬೆಳಗುವಂತ ಪ್ರಕಾಶ ವಾಯುವಿನಲ್ಲಿ ಉಂಟೇನು? ಇಲ್ಲ. ಅದರಂತೆ ಇದಕ್ಕ ಏನ್ ಹೇಳಿದ್ರು? ಸಂಶಯಾದಿಗಳನ್ನು ಕಳೆಯುವುದರಿಂದಲೇ ಪ್ರಮಾಣಗಳಿರುತ್ತವೆಂದು ಹೇಳಿದ ಅಭಿಪ್ರಾಯ. ಸಂಶಯ ಭಾವ ಅಸಂಭಾವ ವಿಪರೀತ ಭಾವವನ್ನ ಇವು ಕಳಿತವ ಅನ್ನುವಂತೆ ಇಲ್ಲಿ ಭಾವ ಅಂತ ತಿಳ್ಕೊ. ಅದಕ್ಕಾಗಿ ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ದು ವಿರೋಧ ಅಲ್ಲ. ಅಲ್ಲಿ ಹೇಳಿದ್ದು ಅದನ್ನು ಕಳಿಲಿಕ್ಕೆ, ಇಲ್ಲಿ ಹೇಳಿದ್ದು ಇದು ನಿಶ್ಚಯ ಮಾಡಕ್ಕೆ. ಅದು ಬೇರೆಲ್ಲ ಇದು ಬೇರೆಲ್ಲ ಅಂತ ಹೇಳಿ ಗುರು ವಾಕ್ಯವೆನಿಸುವ ಶ್ರುತಿ ಕರ್ಮ ಜ್ಞಾನ ಆ ಎರಡರ ಮಿಶ್ರ ರೂಪವಾಗಿರ್ಪ ವರಕಾಂಡತ್ರಯವನು ಒರೆಬದು ಅವರು ಅರಿವನು ತರುಣಿ ನೀನು ಅರಿ ಪೇಳುವೆ ಒಲವಿಂದೆ. ಗುರುವಾಕ್ಯವೆನಿಸುವ ಅಂದ್ರೆ ಶ್ರೋತ್ರಿಯ ಬ್ರಹ್ಮಷ್ಟ ಶ್ರುತಿ ಗುರುಗಳ ಉಪದೇಶದಿಂದ ಆ ಒಂದು ಕರ್ಮ ಅಂತ ಅದಲ್ಲ, ಕರ್ಮಕಾಂಡ ಜ್ಞಾನಕಾಂಡ ಮಿಶ್ರ ಅಂದ್ರೆ ಉಪಾಸನ ಕಾಂಡ, ಇವು ಮೂರಾವಲ್ಲ ಕಾಂಡತ್ರಯ. ಇದು ಶ್ರೇಷ್ಠಗಳಾದ ಮೂರು ಕಾಂಡಗಳನ್ನು ಹೇಳುವುದು. ಅದನ್ನೇ ಹೇಳ್ತಾವಿಲ್ಲ, ಕರ್ಮಕಾಂಡ ಉಪಾಸನ ಕಾಂಡ ಮತ್ತು ಜ್ಞಾನಕಾಂಡ. ತರುಣಿಯಾದ ಮೈತ್ರಿಯೇ ಕೇಳು, ಆ ಕಾಂಡಗಳ ಇರುವನು ಸ್ವರೂಪವನ್ನು ಪೇಳುವನು. ಆ ಕಾಂಡಗಳ ಲಕ್ಷಣ ಏನದ, ಅವುಗಳ ಇರುವಿಕೆ ಏನದ, ಅಲ್ಲಿ ಯಾರಲ್ಲಿ ಇರ್ತಾವ ಯಾರಲ್ಲಿ ಇರಂಗಿಲ್ಲ. ಜ್ಞಾನದಲ್ಲಿ ಕರ್ಮ ಅದೋ, ಕರ್ಮದಲ್ಲಿ ಜ್ಞಾನ ಅದೋ, ನೀನು ಹೇಗೆ ವಿಚಾರ ಮಾಡಿದ್ದಿ ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಪ್ರೀತಿಯಿಂದ ನೀನು ಅರಿ, ನಾ ಹೇಳಿದ್ದನ್ನು ನೀ ತಿಳ್ಕೊಂಡ್ರು. ಕರ್ಮದಿಂದವೇ ಜ್ಞಾನ, ಕರ್ಮದಿಂದವೇ ಮೇಣು ನಿರ್ಮಳ, ಜ್ಞಾನದಿಂದವೇ ಮುಕ್ತಿ. ಪರಮೆಯೋಳ್ ಅಹುದೆಂಬುದು ಎಲೆ ತ್ರಿಕಾಂಡಗಳ ಧರ್ಮವಾ ಶ್ರುತಿ ಸಿದ್ಧವದು ಅಂತ ಹೇಳಿದ್ರು. ಇಲ್ಲಿ ಕರ್ಮದಿಂದವೇ ಅಂದ್ರೆ ಕರ್ಮಕಾಂಡದಿಂದಲೂ, ಮತ್ತೆ ಜ್ಞಾನದಿಂದವೇ ಅಂದ್ರೆ ಉಪಾಸನ ಕಾಂಡದಿಂದಲೂ, ಮತ್ತೆ ನಿರ್ಮಲ ಜ್ಞಾನ ಅಂದ್ರೆ ಜ್ಞಾನಕಾಂಡದಿಂದಲೂ, ಮೋಕ್ಷವು ಪೆರಮೆಯುಳು ಅಂದ್ರೆ ಪ್ರಸಿದ್ಧವಾಗಿ ಆಗುವುದು ಅಂತ ಏನು ಕಾಂಡ ಹೇಳ್ತಾವಲ್ಲ, ಕರ್ಮದಿಂದನೂ ಮೋಕ್ಷ, ಉಪಾಸನದಿಂದ ಮೋಕ್ಷ, ಜ್ಞಾನದಿಂದನೂ ಮೋಕ್ಷ, ಹೀಗೆ ಶ್ರುತಿ ಸಿದ್ಧವದು. ಇದು ವೇದದಲ್ಲಿ ನಿಶ್ಚಯ ಮಾಡಿ ಹೇಳದ, ಇಲ್ಲಂತಲ್ಲ. ಆದರೆ ಈ ಮುಂದ ಕರ್ಮದಿಂದನೇ ಜ್ಞಾನದ ಉಪಾಸನದಿಂದನೇ ಎರಡರಿಂದ ಏನಾದರೂ ಮುಕ್ತಿ ಆತಿತ್ತಂದ್ರೆ ಜ್ಞಾನಕಾಂಡವನ್ನ ಹೇಳುವ ಅವಶ್ಯಕತೆ ಇದ್ದಿಲ್ಲ. ಇಲ್ಲಿ ಹೇಳಿದ್ರೆ ಜ್ಞಾನ ವ್ಯರ್ಥ ಆಯ್ತಲ್ಲ, ಜ್ಞಾನ ವ್ಯರ್ಥ ಆಗ್ಲಿಲ್ಲ. ಜ್ಞಾನಷ್ಟೇ ವ್ಯರ್ಥ ಅಲ್ಲ, ಜ್ಞಾನದೇವತು ಕೈವಲ್ಯ ಅನ್ನುವಂಥ
ಶ್ರುತಿ ಪ್ರಮಾಣ ಕೂಡ ಅಪಸಿದ್ಧಾಂತ ಆಗ್ತದ. ಅದಕ್ಕೆ ವಿಚಾರ ಮಾಡಿ ತಿಳಿ ಅಂದ್ರು. ಹೇಗೆಂದ್ರೆ, ಪ್ರಿಯತಮೆ ತಾನು ಇದರೆಂದು ತೋರುವ ಭಾವನೆಯನ್ನು ಉಳಿದೊಡೆ ಮುಕ್ತಿ ದೊರೆಯುವುದು. ನೇತವದಾಗಿ ನೀನು ಅರಿ ಮೋಕ್ಷ ವಿಷಯಕ್ಕೆ ಕ್ರಿಯಾ ಆತ್ಮ ಸುವಿಚಾರವಿರಬೇಕು ಅಂದ್ರು. ಪ್ರಿಯತಮೆಂದ್ರೆ ಭಕ್ತಿ ಪ್ರೇಮಕ್ಕೆ ಪಾತ್ರಳಾದಂಥ ಮೈತ್ರಿ ತಾನು ಇದರೆಂದು ಏನು ಜಗತ್ತಿನಲ್ಲಿ ತೋರ್ತದ, ಇವಕ್ಕೆ ಎರಡೇ ಇದರಲ್ಲಿ ಮೋಹದ ಬಲೆ ಬೀಸದಿದೆ. ನಾನು ನನ್ನದು ತೋರದೆಲ್ಲ ಒಮ್ಮೆ ನಾನಂತೀವಿ, ಒಮ್ಮೆ ನನ್ನದಂತೀವಲ್ಲ. ಈ ರೀತಿ ಭಾವನೆಯನ್ನು ತ್ಯಾಗ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗ್ಬೋದು. ಇದರಿಂದ ನಿಶ್ಚಯವಾಗುವುದರಿಂದ ಮೋಕ್ಷ ಅನ್ನುವಂಥದ್ದು ಏನಾಗ್ತದ, ಮೋಕ್ಷ ಆಗ್ತದ. ಮೋಕ್ಷ ವಿಷಯದಲ್ಲಿ ಆತ್ಮ ಸುವಿಚಾರ ಕ್ರಿಯೆಯು ಅಲ್ಲಿ ಏನು ಪ್ರಾರಂಭ ಆಗ್ತದ, ಆತ್ಮ ಯಾವುದು ಅನಾತ್ಮ ಯಾವುದು ಬೇರೆ ಮಾಡಿ ತಿಳಿಬೇಕನ್ನುವಂಥ ವಿಚಾರ ರೂಪಕ್ಕೆ ಕ್ರಿಯೆ ಅನ್ಬೇಕು. ಕರ್ಮದಲ್ಲಿ ಯಾವುದಕ್ಕ ಕರ್ಮ, ಕ್ರಿಯೆ ಯಾವುದಂತ ಎರಡು ಹೇಳಿದಲ್ಲ. ನಾನು ಮತ್ತು ನನ್ನದು ಅನ್ನುವುದನ್ನ ತ್ಯಾಗ ಮಾಡಬೇಕು, ಅದು ಕರ್ಮ. ಮತ್ತೆ ತ್ಯಾಗ ಮಾಡಿದ ಮೇಲೆ ಆತ್ಮ ಅನಾತ್ಮದ ಸುವಿಚಾರ ಮಾಡಬೇಕು, ಇದು ಕ್ರಿಯೆ. ಇಲ್ಲೇನಾದ್ರೆ ಮಾಡೋದು ಅಂತಾರಲ್ಲ, ಮಾಡೋದಿಲ್ಲ ಅದು ಮೋಕ್ಷ ಆಗ್ತದೆ ಅಂತಾರಲ್ಲ. ಅಂದಾಗ ಇಲ್ಲೇ ಮಾಡೋದ ಭಾಳ ಕಷ್ಟ, ಅಲ್ಲೇ ಮಾಡಿದ್ರೆ ದೊಡ್ಡಾಗೋದಿಲ್ಲ. ಏನು 20 ರೂಪಾಯಿ ಕೊಟ್ಟರೆ ಒಂದು ಕಾಯಿ ಬರ್ತದ, 10 ರೂಪಾಯಿ ಕೊಟ್ಟರೆ ಕರ್ಪೂರ ಎಲ್ಲ ಬರ್ತದಲ್ಲ. ಈ ಕ್ರಿಯೆನೇ ಮಾಡಿದ್ರೆ ಮೋಕ್ಷ ಆಗದಿದ್ರೆ ಇವನ್ನೆಲ್ಲ ಯಾಕೆ ಬೇಕಾಗಿತ್ತು? ಹಾಗಾಗಿ ಇವನು ಯಾವ ರೀತಿ ತಿಳಿಬೇಕು ಅಂದ್ರೆ, ಅಹಂ ಇದಂಗಳು ಜಾಗೃತ್ ಸ್ವಪ್ನಗಳಲ್ಲಿ ತೋರಿ ಸಮಾಧಿಯಲ್ಲಿ ವ್ಯತಿರೇಕಗಳಾದ್ದರಿಂದ ಕಲ್ಪಿತವಾಗಿರುತ್ತವೆ. ಜಾಗ್ರದಲ್ಲಿ ಸುಪ್ತಿಯಲ್ಲಿ ಜಾಗ್ರ ಸ್ವಪ್ನಗಳಲ್ಲಿ ತೋರಿ ನಿದ್ರೆಯಲ್ಲಿ ತೋರಂಗಿಲ್ಲಲ್ಲ, ವ್ಯತಿರೇಕಲ್ಲ. ಅಂದೇಲಿ ನಿದ್ದೆಯಲ್ಲಿದ್ದು ಎಚ್ಚರದಾಗಿಲ್ಲ, ಸ್ವಪ್ನದಾಗಿಲ್ಲ. ಸ್ವಪ್ನ ಎಚ್ಚರದಲ್ಲಿ ಇದ್ದುದು ನಿದ್ದೆಗಿಲ್ಲ ಅಂದಾಗ ವಿರೋಧ ಅಂತೆವು. ಹೀಗಿದ ಮೇಲೆ ಇವೆಲ್ಲ ಕಲ್ಪನೆ ಇಲ್ಲಲ್ಲ, ಕಲ್ಪನೆ ಅಷ್ಟೆ. ಹಾಗಾಗಿ ತೋರಿ ಅಡಗುತ್ತವೆ ಇವು, ತೋರ್ತಾವ ಮತ್ತೆ ಅಡಿಗೆ ಹೋಗ್ತಾವ. ಇವುಗಳಿಗೆ ಅರಿಯುವಂತ ನೀನು ದ್ರಷ್ಟನೂ ಅಧಿಷ್ಠಾನನೂ ತಾನೇ ಆಗಿರುವಿ. ದ್ರಷ್ಟ ಅಂದ್ರೆ ತೋರಿ ಅಡಗುವುದನ್ನು ತಿಳಿಯುವ ನೀನೆಲ್ಲ. ಮತ್ತೆ ನೀನಂದ್ರೆ ಯಾರಿದ್ದೆ? ಮತ್ತೆ ನೀನೇ ಅಧಿಷ್ಠಾನ ರೂಪವಾದ ಆತ್ಮನಿದ್ದೆ ಅಂತ. ಅಧಿಷ್ಠಾನ ಆತ್ಮ. ಹಾಗಾಗಿ ನಾನು ಯಾವ ಸ್ವರೂಪದಿಂದ ಇರುವೆನೋ ಎಂದು ವಿಚಾರ ಮಾಡಲು ವಿಚಾರ ಬರ್ತದಲ್ಲ. ನೀನು ಈ ಕರ್ಮ ಮಾಡಿದ್ರೆ, ಸುಮ್ಮನೆ ಮಾಡ್ತಾರಂತ ಕರ್ಮ ಮಾಡಿದ್ರೆ ಏನಾಗಲ್ಲ. ಜ್ಞಾನ ಕರ್ಮ, ಜ್ಞಾನ ಕರ್ಮ ನೀ ಮಾಡಿದ್ದೆ ಅಂದ್ರೆ ನಾನು ಯಾರು ಅನ್ನಂತ ವಿಚಾರ ಮಾಡ್ತಕ್ಕಂಥದ್ದು ಬಂದು ನಾನು ನಿರ್ವಿಕಾರನು ಸಚ್ಚಿದಾನಂದ ಸ್ವರೂಪನು ಇದ್ದೇನೆಂದು ನಿಶ್ಚಯವಾಗ್ತದೆ. ಆ ನಿಶ್ಚಯ ಆಗಬೇಕಲ್ಲ. ಅಹಂ ಇದಂಗಳು ತೋರಿ ನಾಶಗಳಾಗುತ್ತವೆ, ತಾನು ತೋರುವುದೆಲ್ಲ ನಾಶ ಆಗೋದಿಲ್ಲ. ಯಾವ ತೋರ್ತಾವ ಆಡಿರ್ತಾವ ಅಂದ್ರೆ ನಾಶ ಆಗ್ತಾವ. ನಿರ್ವಿಕಾರ ಆಕಾರ ಇಲ್ಲದ ನೀನು ಸಚ್ಚಿದಾನಂದ ಸ್ವರೂಪನು. ತೋರೋದು ಇಲ್ಲ ಮೇಲೆ ನೀನು ಅಡಗೋದಿಲ್ಲ. ಹಾಗಾಗಿ ನೀನು ಇದಂ ರೂಪ ದ್ವೈತ ಅಭಾವವು ಫಲ
ಇಷ್ಟೆಲ್ಲ ಮಾಡೋದು ಯಾಕೆ? ಆನಂದಕ್ಕಾಗಲ್ಲ. ಆನಂದಕ್ಕಾಗಿ ಅಂದರೆ ಆನಂದ ಸ್ವರೂಪ ನಿನಗೆ ಗೊತ್ತದಲ್ಲ, ಗೊತ್ತದಿಲ್ಲ. ರಾಯಚೂರು ಹೋಟ್ಲಿಗೆ ಬಸ್ ಸ್ಟ್ಯಾಂಡ್ನಾಗ ಹೋಗ್ರಿ, ಏನು ಬೇಕು ಪೂಜಾರಿ ಸುಗಪ್ಪ ಅಂದಮೇಲೆ ಹೇಳ್ತೀವಿ ನಾವು. ಅದೇ ಪೂರಿ, ಒಗ್ಗರಣೆ ಬಜ್ಜಿ, ಇಡ್ಲಿ ವಡೆ ಹೇಳ್ತೀವಿ. ಅವರು ಇನ್ನೂ ಉಳಿದು ಭಾಳ ಅಂತ ಹೇಳ್ತಾರೆ. ಯಾವ ನಮಗೆ ಗೊತ್ತೇ ಹಾಕಲ್ಲ, ಹೇಳೋ ಮನಸ್ಸು ಬರಂಗಿಲ್ಲ. ಯಾಕಂದ್ರೆ ಅದು ಗೊತ್ತೇ ಇಲ್ಲಲ್ಲ. ಒಂದ್ಸಲ ಗೊತ್ತಾಯ್ತಂದ್ರೆ ಇಲ್ಲ ಅದನ್ನ ಕೊಡ್ರಿ, ಅದು ತೊಗೊಂಬಂತೀವಿ ನಾವು. ಅದರಂತೆ ಆನಂದ ಅನುಭವ ಇದ್ದಿಲ್ಲ ಅಂದ್ರೆ ಆನಂದ ಯಾವ ಮನುಷ್ಯ ಬಯಸ್ತಿದ್ದಿಲ್ಲ. ಆನಂದ ಅನುಭವ ಇರೋದಕ್ಕೆ ಎಲ್ಲರೂ ಆನಂದಕ್ಕಾಗಿ ಮಾಡ್ತಕ್ಕಂಥ ಕರ್ಮ ಕ್ರಿಯೆಗಳು ಬೇರೆ ಇರ್ಬೋದು. ಅದರ ಅಪೇಕ್ಷೆ ಏನದ? ಆನಂದದ ಅಪೇಕ್ಷೆ ಆದಂದ್ಮೇಲೆ ನೀನು ಆನಂದ ಸ್ವರೂಪನೇ ಇರುವಿ. ಇಲ್ಲಾಂದ್ರೆ ಆನಂದ ಹೆಂಗಾಯ್ತು ನಿನಗ? ಆನಂದ ಯಾಕೆ ಬಯಸ್ತಿದ್ದಿ? ಹೀಗೆ ವಿಚಾರ ರೂಪ ಮಾಡುವುದೇ ಕ್ರಿಯೆ ಅಂದ್ರು. ಇದೇ ನೋಡು ಕ್ರಿಯೆ. ಇನ್ನೇನು ಮಾಡೋದು ಕ್ರಿಯೆ? ಹೀಗೆ ಇದಕ್ಕೆ ಉಪಾಸನ ಕಾಂಡವೆಂದು ತಿಳಿಯತಕ್ಕದ್ದು ಜ್ಞಾನದಲ್ಲಿ ಉಪಾಸನ ಕಾಂಡದು. ಇದರಿಂದ ನಿರ್ವೀಕಾರ ಅಧಿಷ್ಠಾನ ಸಚ್ಚಿದ ಆನಂದ ಸ್ವರೂಪನೇ ನಾನೆಂದು ತಿಳಿಯುವುದು. ಅದರಿಂದ ಮುಕ್ತಿ ಪ್ರಾಪ್ತಿ ಆಗುತ್ತದೆ ಅಂತ ನಿಶ್ಚಯ ನೋಡು. ಗುರು ವಚನವೇ ಶ್ರುತಿ. ಯಾಕಂದ್ರೆ ನಿಶ್ಚಯ ಅದ, ಅಲ್ಲಿ ಆ ಪ್ರಮಾಣದಲ್ಲಿ ನಿಶ್ಚಯ ಇಲ್ಲ. ಅದೇನು ನಿಶ್ಚಯ ಮಾಡಿದ್ರು? ದ್ವೈತ ಪ್ರಪಂಚವನ್ನು ನಿಶ್ಚಯ ಮಾಡಿದ್ರು. ಇದು ನೀನಲ್ಲ, ಇದು ನೀನಲ್ಲ ಅಂತ. ಆತ್ಮನ ನೀನು ಅಲ್ಲ ಅಂತಂದ್ರೆ ನಿಶ್ಚಯ ಮಾಡಕ್ ಬರ್ತಾವು. ಅದರಂಗಿದ ಅಲ್ಲ ಅಂದ್ರೆ ಅವನು ನಿಶ್ಚಯ ಮಾಡ್ತದ್ವು. ಆತ್ಮ ವ್ಯತಿರೇಕ. ಯಾವುದು ಅಲ್ಲ ಅದು ಹೌದಾನು. ಜಗತ್ತಿನಲ್ಲಿ ಶಾಸ್ತ್ರ ದೃಷ್ಟಿಯಿಂದ ಏನೇನಲ್ಲ ಅಲ್ಲ ಅಂದಲ್ಲಿ ಅವು ನಾಮರೂಪ ಅಲ್ಲ, ಅಸ್ಥಿಭಾತ ಪ್ರಿಯ ರೂಪ ಆನಂತನೇ ಅರ್ಥ. ಅದು ಇಲ್ಲ ಅಂತ ಹೆಂಗೆ ಹೇಳ್ತದೆ? ಹಾಗಾಗಿ ಮರವೆ ಎಂಬುದು ಬಂಧ, ಅರಿವಿಗೆ ತನಗೆ ಮುಕ್ತಿ ನೆರೆ ಬಂಧವದು ಪುಷಿಪೂರ್ಣಂಗೆ. ಕರೆಮರೆಯ ನೀನೆಂಬೆ ತಿಳಿವೆ ಸೌಮ್ಯ ಜ್ಞಾನ ಅರಿ ಮೋಕ್ಷ ವಿಷಯದರು ತಾನೇ. ಇದೆ ನೋಡಪ್ಪ ನಿಧಿಧ್ಯಾಸನ ಅನುಭವ ಪ್ರಮಾಣ. ನಿನಗೆ ಅನುಭವ ಕೊಡ್ಲ ಅಂದ್ರೆ ಆ ಪ್ರಶ್ನೆ ಬೇರೆ. ಮರವೆ ಎಂಬುದೇ ಬಂಧ ಅಂದ್ರು. ನಮ್ಮ ಬಂಧ ಎದರಿಂದಾಗ್ಯದ? ನನ್ನ ನಾನು ಮರೆತ ಕಾರಣ ನನಗೆ ಬಂಧ ಆಗ್ಯದ. ಮತ್ತೆ ಮರೆತದಕ್ಕೆ ಬಂಧ ಆಗ್ಯದಂದ್ರೆ ಇನ್ನು ಏನನ್ನ ಮಾಡಿದ್ರೆ ಬಿಡುಗಡೆ ಆಗ್ತದೇನು? ಅದಕ್ಕೆ ವಿರುದ್ಧ ಏನದ? ಅರಿಯುವುದೇ ಬಿಡುಗಡೆ, ಅರಿಯುವುದೇ ಬಿಡುಗಡೆ. ಹಾಗಾಗಿ ಏನು ಮರ್ತಿದ್ದಪ್ಪ ಅಂದ್ರೆ ತನ್ನ ತಾನು ಯಾರೆಂದು ಅರಿಯದಿರುವುದೇ ಮರೆವೆ. ಇದೇ ಅಜ್ಞಾನಕ್ಕೆ ಬಂಧ ಅಂದ. ನಾವು ಬೇರೆ ಏನಾಗಿದ್ರೆ ಬಂಧ ನಮ್ಗೆ ಬೇಕಾದಲ್ಲ ಅಂತೀವಿ. ಎಲ್ಲ ಆದ, ನಾರವಾಗಿದ್ದಂಗೆ ಎಲ್ಲ ಆದ ನಿನಗೆ. ಆದ್ರೆ ನೀನು ಯಾರೆಂಬ ಅರಿವು ನಿನಗಿಲ್ಲ ಅಂದ್ರೆ ಮತ್ತೆ ಬಂಧ ಆಯ್ತಿಲ್ಲ ನಾರದಕ್ಕೆ. ಹಾಗೆ ತಾನು ಯಾರೆಂಬುದನ್ನು ತಿಳಿಯುವುದೇ ಮುಕ್ತಿ, ತಿಳಿಯುವುದೇ ಮುಕ್ತಿ. ಅಜ್ಞಾನದಿಂದ ಬಂದಿರುವ ಬಂಧವು ತನ್ನ ತಾನು ತಿಳಿದಾಗ ಅದು ಚೆನ್ನಾಗಿ ಸುಳ್ಳಾಗಿ ಹೋಗ್ತದೆ ನೋಡ್ರಿ. ಬಂಧ ಅಂಬದು ಸುಳ್ಳಿಲ್ರಿ, ನಮಗೆ ಆದಂಗೆ ಆಗ್ಯದಲ್ಲ. ಕುದುರೆಗೆ ಕಾಲು ಕಟ್ಟಿದ ಅಭ್ಯಾಸ ಆದಂಗೆ. ಜನ್ಮ ಜನ್ಮಾಂತರ ಹುಟ್ಟು ಸಾವುಗಳ ಅರಿಲಾರ್ದ ಜನನ ಮರಣಗಳೇ ನಮಗೆ ಬಂದ್ ಆಗ್ಯಾವ. ಇಲ್ಲಿವರೆಗೂ ಕಟ್ಟೋದು ಬಿಚ್ಚೋದು ಕಟ್ಟೋದು ಬಿಚ್ಚೋದು ಇತ್ತು. ಈ ಕಟ್ಟೆನ ಕಟ್ಟಿಲ್ಲ ಆದ್ರೂ ಕೂಡ ಓಡವಲ್ತು ಅಂದ್ರೆ ಗುರುಶಾಸ್ತ್ರಾದಿಗಳಿಂದ ಬಿಚ್ಚಿದಂಗೆ ಮಾಡ್ತಾರೆ ಅಷ್ಟೆ. ನಿಜವಾಗಿ ಕಟ್ಟಿಲ್ಲ ಕುದುರೆಗೆ, ಕಟ್ಟಿಲ್ಲ ಯಾಕೆ ಓಡವಲ್ತು? ಕಟ್ಟಿದಂಗೆ ಆಗ್ಯದ ಅದಕ್ಕೆ.
ಕಟ್ಟಿದ್ರೆ ಹೋಗೋಲ್ತಂದ್ರೆ ಆಪರೇಷನ್ ಬೇರೆ, ಕಟ್ಟಿ ಎಲ್ಲ ಹೋಗೋಲ್ತಲ್ಲಪ್ಪ. ಅದಕ್ಕೆ ಕಾರಣ ಇಲ್ಲೇನು? ಅದಕ್ಕೇನಂದ್ರೆ ಅಧ್ಯಾಸ ಬಲದಿಂದ ಕಟ್ಟಿದಂಗೆ ಆಗ್ಯದ. ಈಗ ಏನು ಮಾಡಬೇಕು? ಬಿಚ್ಚಿದಂಗೆ ಮಾಡಿದ್ರೆ ಓಡ್ತದದು, ಇಲ್ಲಂದ್ರೆ ಮುಂದೆ ಹೆಜ್ಜಿಡಂಗಿಲ್ಲ. ಅದಕ್ಕೆ ನಮಗೆಲ್ಲ ಬಂಧನ, ಅಜ್ಞಾನದಿಂದ ಬಂಧ ಆದಂಗೆ ಆಗ್ಯದ. ಗುರುಗಳೇನು ಮಾಡ್ತಾರೆ? ಬಂಧದ ಬಿಡುಗಡೆ ಮಾಡ್ದಂಗೆ ಮಾಡ್ತಾರೆ. ಆವಾಗ ದುಃಖದಿಂದ ಅಳುತ್ತಿತ್ತು, ಈಗ ಆನಂದದಿಂದ ನಗುತ್ತದ. ಕುದುರೆ ನಿಂತಲ್ಲೇ ನಿಂತು ಕಾಲೆತ್ತಿತ್ತು, ಈಗ ಓಡ್ತದಿಲ್ಲ. ಆವಾಗ ಈ ಜಗತ್ತಿನಲ್ಲಿ ಜನ್ಮ ತೊಟ್ಟು ಬಂದು ಬರೀ ಅಳುತ್ತಿದ್ವಿ, ಈಗ ನಗುತ್ತದ ಕುದುರೆ. ದೇಹನೇ ಕುದುರೆ ಅಂತ, ಮನಸ್ಸೇ ಲಗಾಮ್ ಅಂತ ಹೇಳಿರಲ್ಲ, ಅವೆಲ್ಲ ಒಂದಕ್ಕೊಂದು ಸಂಬಂಧ. ಹಾಗಾಗಿ ಈ ಪೂರ್ಣನಾದ ಖುಷಿ ಪೂರ್ಣಂಗಿ ಅಂದ್ರು. ಸುಳ್ಳು ಯಾರಿಗೆ? ಸೂರ್ಯ ಚಂದ್ರನಿಗೆ ಸುಳ್ಳು ನೋಡು. ಯಾವ ನೀರು ಮಲಿನಾದದ್ದು ಸುಳ್ಳಲ್ಲ, ನೀರು ಹರಿತದ, ಅದು ಸುಳ್ಳಲ್ಲ. ಮತ್ತೆ ಇನ್ನೊಂದು ರೀತಿಯಿಂದ ಏನೇನು ಆಗ್ತದ, ನೆರೆತರು ಹೇಳ್ತಾವ, ಸುಳ್ಳಲ್ಲ. ಅದರಂಗೆ ಪೂರ್ಣನಾದ ಆತ್ಮ ನಿನ್ನ ನೀ ತಿಳಿದರೆ ನಿನಗೆಲ್ಲ ಸುಳ್ಳೆ ತೋರ್ತವಲ್ರಿ. ತೋರೋ ಸತ್ಯ ತೋರ್ತದ, ಅದು ಸತ್ಯ ಏನು? ಅದ್ರಂಗ ನಿನಗೆ ತೋರ್ತಾವ, ಇಲ್ಲಂತಲ್ಲ, ಸತ್ಯ ಅಲ್ಲ ಅಂತ ತಿಳ್ಕೋದೆ. ಹಿಂಗ ತಿಳಿದ್ರೆ ಸುಳ್ಳು ಅಂತ ತಿಳ್ಕೊಂಡಾಗ ತೋರಬಾರ್ದು ಅಂದ್ರೆ ಮೋಕ್ಷ ಆಗೋದಿಲ್ಲ ನೋಡ್ರಿ. ತೋರಬಾರ್ದು ಅಂದ್ರೆ ಮೋಕ್ಷನೇ ಆಗಲ್ಲ ಯಾರಿಗೆ. ಒಬ್ಬರಿಗೆ ಒಂದೊಂದು ನಮೂನೆ ತೋರೋದಕ್ಕಾಗಿ ಭಗವದ್ಗೀತೆ ಹೆಚ್ಚಾಗಿಬಿಡ್ತು. ಕೃಷ್ಣ ಹೋಗಿ ಸುಖಸ್ಥಾಗಿ ಇರ್ಬೋಜನಕ ರಾಘವ ಅಂತ ಕಿತ್ತಾಕಿರಿಲ್ರಿ. ಇಲ್ಲಾಂದ್ರೆ ಬಹಳ ಕಷ್ಟ ತಿಳಕ್. ಯಾಕಂದ್ರೆ ಒಂದಕ್ಕೊಂದಿಂದ ಸೂತ್ರ ಅವಲ್ಲ ಇವು. ಒಂದಕ್ಕೊಂದು ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಕರ್ಮಜನ್ಯ ಶರೀರ, ಮಾಡಿದ ಪಾಪ ಪುಣ್ಯ, ಮತ್ತೆ ಇವೆಲ್ಲ ಯಾರಿಗೆ ಕೊಡ್ತಾವ? ಉಪಾಧಿಗೆ ಸಂಬಂಧ ಅವು ತೋರ್ತಾವ. ಆದ್ರೆ ತಿಳಿದ ಮೇಲೆ ಏನ್ ಮಾಡ್ತಾನ ಮನುಷ್ಯ ಅಂದ್ರೆ, ಬಿಳಿ ಬಟ್ಟೆ ಸ್ವಲ್ಪ ಹೊಲಸಾಗದಂದ್ರೆ ಚಲೋ ನೀರಿನಲ್ಲಿ ತೊಳಿತಾನಿಲ್ಲ, ಮತ್ತೆ ಕೆಸರು ನೀರಿನ ತೊಳಿತಾನೆ, ಚಲೋ ನೀರಿನಾಗ ತೊಳಿತಾನೆ, ತೊಳಿಬೇಕಾದ. ಅವನಿಗೆ ಶಾಸ್ತ್ರಜ್ಞಾನ ಆದ್ಮೇಲೆ ಇವೆಲ್ಲ ಹಿಂದಿನ ದೋಷಗಳೇನು ಮಾಡವ, ಅದನ್ನ ಒಳ್ಳೆಯ ಸಂಸ್ಕಾರದಿಂದ, ವಿವೇಕ ವೈರಾಗ್ಯದಿಂದ ಅದ್ರಾಗ ತೊಳೆದು ಸ್ವಚ್ಛ ಮಾಡ್ಕೊಂತಾನೆ. ಅಜ್ಞಾನ ಆದರೆ ಮತ್ತೆ ಅದೇ ನಿಂತು ನೀರಿನಾಗ ಬಟ್ಟೆ ತೊಳೆದಪ್ಪ, ಮತ್ತಿಟ್ಟು ಹೊಲಸ ಆಗ್ತಾವ, ಶುದ್ಧ ಆಗ್ತವೇನು? ಇಷ್ಟೇ ವ್ಯತ್ಯಾಸ. ಶಾಸ್ತ್ರದ ಅರಿವಾದರೆ ವ್ಯತ್ಯಾಸ, ಅರಿವಾಗದರೆ ಇಷ್ಟು ಕಷ್ಟ ನೋಡ್ರಿ. ಹೀಗೆ ತನ್ನ ಸಚ್ಚಿದಾನಂದ ಸ್ವರೂಪವನ್ನು ಮರೆತಿರುವುದೇ ಬಂದ. ಬಂದ ಏನಾಗಿದೆ ಅಂತ ಯಾರನ್ನು ಕೇಳ್ತಾರ? ನಮ್ಮನ್ನ ನಾವು ಮರೆತದ್ದೇ ಬಂದ. ಇದಕ್ಕಿಂತ ಹೆಚ್ಚಿನ ಬಂದೇನು? ಅಂತ ಸ್ವರೂಪವನ್ನ ತಾನು ತಿಳಿದಿರುವುದೇ ಮೋಕ್ಷ. ಹೀಗೆ ಶ್ರುತಿಗಳು ಹೇಳ್ತಾವಿಲ್ಲ. ಆದರೆ ಇದನ್ನು ಚೆನ್ನಾಗಿ ವಿಚಾರ ಮಾಡಿ ನೋಡಿದರೆ ತನಗೆ ಬಂಧವೇ ಇಲ್ಲ, ಬಂದಿಲ್ಲ ಅಂದಮೇಲೆ ಬಿಡುಗಡೆ ಇಲ್ಲ ಅಂದ್ರೆ ಏನಾಯ್ತು? ನಿನಗೆ ಬಂಧನ ಇಲ್ಲ, ಮೋಕ್ಷನ ಇಲ್ಲ ಅನ್ನಂಗೆ ಆಯ್ತಲ್ಲ. ಯಾಕಂದ್ರೆ ನಿನ್ನ ಪೂರ್ಣ ಸ್ವರೂಪವನ್ನು ತಿಳಿದಾಗ ಬಂಧ ಮೋಕ್ಷ ಇಲ್ಲ. ಮತ್ತಿನ್ನ ದ್ವೈತದಾಗ ತಿಳ್ಕೊಂಡ್ರೆ ಬಂಧ ಮೋಕ್ಷ ಕಟ್ಟಿಟ್ಟ ಬುತ್ತಿ ನೋಡಿ. ಹಾಗಾಗಿ ಯಾಕ ಇಲ್ಲಿ ಹೇಳಕ್ ಬರಂಗಿಲ್ಲ ಅಂದ್ರೆ, ಏಕದೇಶಿ ಅಂದ್ರೆ ಅರ್ಥಾತ್ ಏನು? ದೇಶ ಕಾಲ ವಸ್ತು, ಎಲ್ಲ ದೇಶದಲ್ಲಿ ಎಲ್ಲ ಕಾಲ ಎಲ್ಲ ವಸ್ತುಗಳಲ್ಲಿ ಇರೋದೇನದ ಅದೇ ಆತ್ಮ. ಅದು ಎಲ್ಲೇ ಒಂದೇ ಕಡೆ ಆದಂತ ಹೇಳಿದ್ರೆ ಅದಕ್ಕೇನೋ ದೋಷ ಹೇಳಕ್ ಬರ್ತದ. ಪರಿಪೂರ್ಣ ನೀನಂದ್ಮೇಲೆ ನಿನ್ನಲ್ಲಿ ಇನ್ನೊಂದು ಹಾಸಿಗೆ ಎಲ್ಲಿ ಅದ? ಆಕಾಶ ಪರಿಪೂರ್ಣ ಅಂದ್ರೆ ಅದನ್ನು ಮುಚ್ಚಕ್ಕೆ ಇನ್ನೊಂದು ಆಕಾಶ ಎಲ್ಲಿ ತರ್ತದೆ?
ಅದಕ್ಕಿಂತ ದೊಡ್ಡದು ಏನಾನಿದ್ರೆ ಅದನ್ನು ಒಯ್ದು ಮುಚ್ಚಬಹುದಾಗಿತ್ತು. ಹಾಗಾಗಿ ನಿನ್ನಲ್ಲಿ ಇಲ್ಲವೇ ಇಲ್ಲ, ಅರಿವು ಇಲ್ಲ, ಮರೆವೇ ಇಲ್ಲ ಅಂತ ಹೇಳಿ, ಅರಿವು ಮರೆವೇ ಇಲ್ಲ ಅಂದರೆ ಅದರಿಂದ ಬಂಧನ ಇಲ್ಲ, ಮೋಕ್ಷವಿಲ್ಲ ಅಂತ ಹೇಳಿ. ಯಾಕಂದ್ರೆ ನೀನು ನಿತ್ಯ ಪರಿಪೂರ್ಣ ಶುದ್ಧ ಬುದ್ಧ ನಿತ್ಯ ಮುಕ್ತ ಸ್ವರೂಪನಾಗಿರುವಿ. ಹಾಗಾಗಿ ತನ್ನನ್ನು ತಾನು ಎಷ್ಟೇ ಕಷ್ಟವಾಗಲಿ, ಎಷ್ಟೇ ನಮಗೆ ತೊಂದರೆ ಆಗಲಿ, ನಮ್ಮ ಸ್ವರೂಪ ಜ್ಞಾನವನ್ನು ಗುರುಮುಖದಿಂದ ಗುರುವಚನದಿಂದ ನಿಶ್ಚಯ ಮಾಡಿಕೊಳ್ಳುವುದೇ ಜ್ಞಾನಕಾಂಡದ ಕ್ರಿಯೆ. ನೋಡು, ನಿಧಿಧ್ಯಾಸ ಜ್ಞಾನಕಾಂಡದಲ್ಲಿ ಜ್ಞಾನ ಏನದಲ್ಲಿ ನಮ್ಮನ್ನು ನಾವು ನಿಶ್ಚಯ ಮಾಡಿಕೊಳ್ಳೋದಲ್ಲ. ಹಾಗಾಗಿ ಕರ್ಮಾದಿ 3 ಕಾಂಡಗಳು ತಾಮಸಾದಿ 3 ಗುಣಗಳಿಂದ ಕೂಡಿರುತ್ತವೆ ಅಂತ ಮುಂದೆ ಈ 3 ಕಾಂಡವನ್ನು ಆರೈದು ನೋಡಲಿಕ್ಕೆ ತಾಮಸ, ರಾಜಸ, ಸಾತ್ವಿಕ ನಾಮದ ಗುಣರೂಪನೆಂಬ ಅನುಕ್ರಮದಿಂದೇ ಸೋಮ ಸಂಧಿಭಮುಖಿ ತಿಳಿ ನೀನು ಅಂತ ಚಂದ್ರನ ಸದೃಶ್ಯವಾದ ಮುಖವುಳ್ಳಂತ ಮೈತ್ರಿ ಈ 3 ಕರ್ಮ, ಉಪಾಸನ, ಜ್ಞಾನ, ಜ್ಞಾನಕಾಂಡದ ಕರ್ಮಗಳಿವು. ಇದನ್ನ ವಿಚಾರ ಮಾಡಿ ನೋಡಲಿಕ್ಕೆ ಇವು ಕೂಡ ತಮೋಗುಣ, ರಜೋಗುಣ, ಸಾತ್ವಿಕ ನಾಮದ ಹೆಸರಿನಿಂದ ಕ್ರಮವಾಗಿ ಇರುತ್ತವೆ ವಿನಃ ಅವುಗಳನ್ನು ನೀ ತಿಳಿ. ಅವು ನಿನ್ನಲ್ಲೇ ನಿನ್ನ ಏನು ಅವಕ್ಕ ಅಡಿಗಲ್ಲಿನ ಮೇಲೆ ಕಬ್ಬಿಣ ಕಾಸಿ ಹೊಡಿತಾನ. ಕಂಬಾರ ಕಬ್ಬಿಣ ಕಾಸಿ ಬಡದಂತ ಸಂದರ್ಭದಲ್ಲಿ ಆ ಕಬ್ಬಿಣ ಒಂದೇ ಆಕಾರ ಇದ್ದು ಅನೇಕ ಆಕಾರದ ಕುಚ್ಚಿಗೆ ಮಾಡಬಹುದು, ಕುಡಗಲು ಮಾಡಬಹುದು, ಮತ್ತು ಬೇಕಾದ ಸಾಮಾನುಗಳು ಮಾಡಬಹುದಲ್ಲ. ಅವು ಎಲ್ಲಿ ತಯಾರಾಗ್ತಾವ? ಈಗ ಅಡಿಗಲ್ಲಿನ ಮೇಲೆ ತಯಾರಾಗ್ತಾವ. ಅಡಿಗಲ್ಲಿನ ಬದಲಾವಣೆ ಆಗ್ಯದಾನು. ಎಷ್ಟು ಏಟು ಬಿದ್ದಿರ್ಬೋದು, ಸುತ್ತಿಗೆ ಏಟು. ಎಂತೆಂತ ಇಬ್ಬರು ಎದುರು ಬದರು ಬಿಡ್ತಿದ್ರು ಅವಾಗ. ಅವು ಕಬ್ಬಿಣ ಸಾಮಾನು ಬಡದ್ರೆ ಏನೇನು ಆಕಾರ ಹಾಕತ್ತೇವಲ್ಲ, ಒಂದೊಂದಕ್ಕೆ ಒಂದು 10 ಏಟು ಬಿದ್ದರೆ ಒಂದೊಂದು ಆಕಾರ ಆಗ್ತಾವ. ಅಡಿಗಲ್ಲಿಗೆ ಕೋಟಿ ಪೆಟ್ಟು ಬಿದ್ದರೂ ಕೂಡ ಒಂದು ಚೂರು ಬದಲಾವಣೆ ಆಗಿದೆ. ಅಡಿಗಲ್ಲು ಹೆಂಗಿದ ಹಂಗೆ ಆದ. ಅದಕ್ಕೆ ಅಡಿಗಲ್ಲಿದ್ದಂಗೆ ನಮ್ಮ ಸ್ವರೂಪ ಇವು 3 ಗುಣಗಳೇನಾವಲ್ಲ, ರಜೋ ತಮೋ ಸಾತ್ವಿಕ ಅನ್ನುವಂಥ ಗುಣಗಳು ಇವೆಲ್ಲ ಉಪಾದಿಯಿಂದ ಅದು ಅಡಿಗಲಿಗೇನು ಸಂಬಂಧ ಅದ? ಹಾಗಾಗಿ ಮೇಲೆ ಹೇಳಿದಂಥ ಕಾಂಡಗಳು ಏನವ, ಒಂದೊಂದು ಕಾಂಡದಲ್ಲಿ ಒಂದೊಂದು ಗುಣಗಳಿಂದ ಕೂಡ್ಯಾವ. ನೀನು 3 ಗುಣದಲ್ಲಿ ನಿನಗೆ ಯಾವುದನ್ನು ಗುಣ ಅವೆ? ನಿನಗೆ ತ್ರಿಗುಣ ಅತೀತ ಗುಣಗಳನ್ನು ನೀ ತಿಳಿತಿದ್ದಿ, ಗುಣಗಳನ್ನು ಬೆಳಗುತ್ತಿದ್ದಿ, ಗುಣಗಳನ್ನು ಪ್ರಕಾಶ ಮಾಡ್ತಿದ್ದಿ, ಗುಣಗಳ ಕ್ರಿಯಾ ಕರ್ಮವನ್ನು ನೀ ತಿಳಿದಿದ್ದಿ ಅಂದಾಗ ಅಧಿಷ್ಠಾನವಾಗಿರ್ತಕ್ಕಂಥ ಅಡಿಗಲ್ಲಿನ ಸ್ವರೂಪ ಸಾಕ್ಷಿಯಾಗಿ ನೀನಿದ್ದಿ. ಅಡಿಗಲ್ಲಿಲ್ಲದೆ ಸಾಮಾನು ತಯಾರಾಗೋದಿಲ್ಲ. ಬಂಡೆ ಮೇಲೆ ನೆಲದ ಮೇಲೆ ಇಟ್ಟು ಬಡ್ರಿ ನೋಡಮ್ಮ, ಕುರ್ಚಿಗೆ ಕುಡುಗಲಾತವೆ. ಅಡಿಗಲ್ಲ ಮೇಲೇ ತಯಾರಾಗ್ತಾವೆ. ಅಡಿಗೆಲಿ ಸಂಬಂಧ ಇಲ್ಲ. ಅಧಿಷ್ಠಾನವಾದ ನಿನ್ನಲ್ಲೇ ಇವು 3 ತಯಾರಾಗ್ತಾವ. ಆದರೆ ನಿನಗೆ ಏನು ಸಂಬಂಧ ಇಲ್ಲ. ನಿರ್ವೀಕಾರ, ನೀನು ನಿರ್ವೀಕಾರ ಅಲ್ಲ. ಆಕಾರ ಏನು ಬದಲಾವಣೆ ಆಗ್ಯದನು? ಇವಕ್ಕೆ ಆಕಾರ ಬದಲಾವಣೆ ಆಯ್ತಿಲ್ಲ. ನಿನಗೆ ಯಾಕೆ ಆಗಬಾರ್ದಾಗಿತ್ತಪ್ಪ? ನೀನು ಅಧಿಷ್ಠಾನ ರೂಪ ಅಡಿಗೆ. ಅದಕ್ಕೆ ಬಹಳ ಸಂಶೋಧನೆ ಮಾಡಿ ಬರ್ತಾರೆ ದೃಷ್ಟಾಂತ ಅಡಿಗಲ್ಲು ಅಂತ. ಹಾಗಾಗಿ ಗುಣಮೂಲವಾದ ಸಗುಣ ಯೋಗವಿಡಿದು ನಿರ್ಗುಣ ವಿನಿಪ ಅಂತರ ಯೋಗವ
ಅಣಿಯರದಿಂದ ತಿಳಿದು ನೀರೇ ಕೇಳು ನಿರ್ಗುಣ ಯೋಗಿ ಎನಿಸುವ ಆತನೇ ಸುಖಿ. ಈ ಗುಣಮೂಲವಾದಂದ್ರೆ ಗುಣಗಳಿಗೆ ಕಾರಣವಾದದ್ದು ಯಾವುದು ಅಂದ್ರೆ ಸಗುಣ ಯೋಗವಿಡಿದು ಅಂದ್ರೆ ಈ ಮೂರು ಕಾಂಡಗಳನ್ನ ನಾನೇ ತಿಳಿಯುತ್ತೇನಂತ, ಅದರಿಂದ ನಾನು ನಿರ್ಗುಣ ಸ್ವರೂಪ ಅಂತ. ಗುಣಗಳನ್ನು ನಾ ತಿಳಿತೀನಿ ಅಂದ್ರೆ ನಾ ಗುಣ ಅಲ್ಲ ಅಂತ ಅರ್ಥ ಆಯ್ತು. ಮಗಳನ್ನ ನಾ ತಿಳಿತೀನಿ ಅಂದ್ರೆ ನೀ ಮಗನಲ್ಲ ಮಗಳಲ್ಲ, ನೀ ಬ್ಯಾರೆ ಇದ್ರಲ್ಲ, ನೀನೇ ಮಗಳಾಗಿದ್ದಿ ನೀನೇ ಮಗನಾಗಿದ್ದಿ, ಅವನ್ನ ತಿಳಿಯಕ್ ಬರ್ತದೆ? ತಿಳಿಯೋನು ಬೇರೆ ಇರಬೇಕಲ್ಲ. ಅದರಂತೆ ನಾನು ನಿರ್ಗುಣನು ಆಗಿದ್ದರೆ ಗುಣತ್ರಯಗಳನ್ನು ಅರಿಯುತ್ತಿರಲಿಲ್ಲ. ನಾ ಬೇರೆ ಆಗಿದ್ರೆ ಅವರಿಬ್ಬರ ವಿಚಾರವನ್ನು ತಿಳಿತಿದ್ದಿಲ್ಲ, ಬೇರೆ ಆಗೀನಿ. ಹಾಗಾಗಿ ನಾನು ಬೇರೆ ಗುಣರಹಿತನಾಗಿ ನಿರ್ಗುಣಲ್ಲ, ಗುಣ ಇಲ್ಲದ ಕಾರಣ ಆ ಗುಣಗಳನ್ನು ತಿಳಿತೀನಿ. ನನ್ನಲ್ಲಿ ಗುಣ ಇಲ್ಲ, ಅದಕ್ಕೆ ಆ ಗುಣಗಳನ್ನು ತಿಳಿತೀನಿ ಅಂದಾಗ ಗುಣತ್ರಯಕ್ಕೆ ಸಾಕ್ಷಿ ನಿರ್ಗುಣ ಸ್ವರೂಪನಾಗಿ ಇದ್ದೀನೇನು ಅಂದಾಗ ಸ್ವಯಂ ರೂಪ ನಿಶ್ಚಯವಾಗಿ ಅರಿತವ ಅಂದರೆ ಅದೇ ನನ್ನ ಸ್ವಯಂ ಸ್ವರೂಪ ಲಕ್ಷಣ, ಅದೇ ನಾನಂತ ತಿಳಿದವನೇ. ಅವನಿಗೇನೆಂದ್ರು ಅವನೇ ಯೋಗಿ, ನಿರ್ಗುಣ ಯೋಗಿ ಎನಿಸುವ ಆತನೇ ಸುಖಿ. ಅಂದ್ರೇನು? ಸುಖಿ ಅಂದ್ರೆ ಏನು? ಅವನೇ ಆನಂದ ಸ್ವರೂಪದವನಂತ. ಹಿಂಗೆ ತಿಳಿಯದ ನೋಡ್ರಿ, ಇಲ್ಲಿ ಮತ್ತೆ ಏನು ಮಾಡೋದ? ತಿಳಿದೆ ಹಿಂಗೆ ತಿಳ್ಕೊಂಡ್ರೆ ಸಾಕು. ಮತ್ತೆ ಈ ಉಳಿದವು ಏನು ಬದಲಾವಣೆ ಆಗಲ್ಲ. ನೀ ಕೊನೆಗೆ ಹೋಗ್ತಾನೆ ಏನು ನಾಮರೂಪಕ್ಕೆ ಏನು ಬರ್ಬೇಕು ಎಲ್ಲ ಬರ್ತಾವ ನೋಡ್ರಿ. ನಾವು ತಿಳ್ಕೊಂಡೇವಿ, ತಿಳಿದ್ರೆ ಏನೇನ ಬದಲಾವಣೆ ಆಗ್ತದೆ. ಏನು ಬದಲಾವಣೆ ಆಗಲಾರ್ದವನು ನೀನು ಬದಲಾವಣೆ ಆತಂತ ನೀ ಕುಂತಿದ್ದ ಅಜ್ಞಾನದಾಗ ನಿನ್ನೆ ಅವನು ಬದಲಾವಣೆ ಮಾಡ್ತಾನ. ಆತ್ಮ ಬದಲಾವಣೆ ಆಗವನ? ಆತ್ಮಗೆ ಏನು ಕಡಿಮೆ ಆಗ್ಯದ? ಆತ್ಮಗೆ ಏನು ಹೆಚ್ಚಾಗ್ಯದ? ಆತ್ಮ ಎಲ್ಲಕ್ಕ ಸಾಕ್ಷಿ ಆಗಿರ್ತಕ್ಕಂಥವನಿಗೆ ಅವನಿಗೆ ಬೇಕು ಇಲ್ಲ, ಅವನಿಗೆ ಬೇಡ ಇಲ್ಲ, ಅನುಕೂಲ ಇಲ್ಲ, ಅನಾನುಕೂಲ ಇಲ್ಲ. ಅವನಿಗೆ ಸಾಯ್ತೀನಿ ಅಂತಕ್ಕಂಥ ದುಃಖ ಇಲ್ಲ, ಬದುಕ್ತೀನಿ ಅಂತಕ್ಕಂಥ ಆನಂದನೂ ಇಲ್ಲ. ಏನಂದಿಲ್ಲಲ್ಲ. ಇಲ್ಲದಂತಲ್ಲಿ ಮತ್ತೆ ಸುಖಿ ಅಂತ ತಿಳ್ಕೋಬೇಕು, ಮತ್ತೆ ನಾವು ದುಃಖದಾಗ ಬಿಡ್ಬೇಕು. ಮತ್ತೆ ದುಃಖ ಅಂತ ನಾವು ತಿಳ್ಕೊಂತೀವಿ ಅಂದ್ರೆ ಇನ್ನು ಆ ಸುಖದ ಕಡೆ ಹೋಗಿಲ್ಲ ನಾವಂತ ಅರ್ಥ ಆಗ್ತದೆ. ಹೋಗಿಲ್ಲ ಅಂತಲ್ಲ, ಹೋಗಕತ್ತೀವಿ, ಇನ್ನು ಅಲ್ಲಿ ಮುಟ್ಟಿಲ್ಲ ಅಂತ ಅರ್ಥ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಕೇಳಿ ಹೋಗಿಲ್ಲ ಅಂದ್ರೆ ಮುಂದೆ ಹೋಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಈಗ ಮುಂದೆ ಹೋದವರು ಮುಟ್ಟೇ ತಿರ್ತಾರಂತನೂ ಅನ್ಕೋಬೇಡ್ರಿ. ಹಿಂದಿದ್ದವರು ಮುಂದೆ ಹೋಗೋದಿಲ್ಲ ಅಂತ ಅನ್ನಂಗಿಲ್ಲ. ಈಗೇನು ಮುಂದೆ ಹೋದಂಗೆ ಆಗಿರಲ್ಲ, ಮತ್ತೆ ಹಿಂದಕ್ಕೆ ಬರ್ತಾರಂತೂ ಹೇಳಕ್ಕಾಗಲ್ಲ. ಇದು ಬಲೇಟ್ ಬಿಡ್ತದೆ ಏಟು. ಎಷ್ಟು ಮುಂದಕ್ಕೆ ಹೋಗ್ತಿದೆ ಆವಾಗ ಸೋಲ್ತಾವ. ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಓಡುವ ಸ್ಪರ್ಧೆ ಇರ್ತದೆ, ಓಡ್ತೀವಲ್ಲ. ಪ್ರಾರಂಭದಲ್ಲಿ 1, 2, 3 ಅಂತ ಸೀಟ್ ಊದಾಗ ಕಾಲು ಎಷ್ಟು ಚಂದ ನೋವಿಲ್ದಂಗೆ ಓಡ್ತದಿಲ್ಲ. 1, 2, 3 ರೌಂಡ್ ಹಾಕಿ ಇನ್ನು ಏನು ಸ್ವಲ್ಪ ಉಳ್ಕೊಂಡ ಕಾಲು ಸೋತ್ ಬಿಡ್ತಾವ. ಮೊದಲು ಎಲ್ಲರೂ ಹಿಂದಾಕಿ ಮುಂದೋಗಿರ್ತಾರೆ, ನಾವು ಮುಟ್ಟೇ ಬಿಟ್ಟ ಅಂತೀವಿ. ನಾವು ಅವನೇ ಬರ್ತಾನ ನೋಡಪ್ಪ ಅಂತೀವಿ. ಅವನ ಹಿಂದಕ್ಕೆ ಆತನ ಹಿಂದಿದ್ದವ್ರು ಮುಂದೆ ಹೋಗ್ತಾನ ನೋಡ್ರಿ. ಆಗ್ತದಿಲ್ಲ. ಇದು ಅನುಭವ ಪ್ರಮಾಣ ಹೇಳಕತ್ತೀನಿ ನಾನು. ಅದಕ್ಕೆ ಇವತ್ತ ನಾವು ಎದೆ ತಟ್ಟಿ ಭಾಳ ಮುಂದೋಗಿವಿ ಅಂತ ಹೇಳ್ಬೋದು. ಯಾವಾಗ ಸೋಲ್ತದ ಹೇಳಕ್ಕಾಗಲ್ಲ. ಸೋಲದ ಆತನೇ ಇರುತ್ತಾನಂದ ನಿಜಗುಂಡ್ರು. ಕಾಲು ಸೋದ ಮೇಲೆ ನಿಲ್ಲಬೇಕಲ್ಲ, ಹಿಂದಕ್ಕೆ ಆಗಬೇಕಲ್ಲ ಇನ್ನು. ಅದಕ್ಕೆ ಯಾವಾಗ ಇದು ಕಠಿಣವಾದ ಪರೀಕ್ಷೆ. ಯಾಕೆ ಇದು ಪರೀಕ್ಷೆ ಅಂದ್ರೆ, ಈ ಪರೀಕ್ಷೆ ಮಾಡಲಾರ್ದ ಮೋಕ್ಷ ಆಗ್ತದ ಆಗದೆ ಯಾರಿಗಂದ್ರು ನನ್ನ ಮನಸ್ಸು ಒಪ್ಪಂಗಿಲ್ಲ, ನನ್ನ ವೈಯಕ್ತಿಕ ಒಪ್ಪಿಗಿಲ್ಲ.
ಪರೀಕ್ಷೆನೇ ಕಟ್ಟಿಲ್ಲ, ಅಭ್ಯಾಸನೇ ಮಾಡಲಿಲ್ಲ, ನಿನಗೆ ಹೆಂಗ್ ಪಾಸ್ ಆದೆ ಅಂತ ನೀನು ಪಾಸ್ ಹಂಗದಪ್ಪ. ಶಾಲೆಗೆ ಹೋದಾಗ ಹುಡುಗರಿಗೆ ಪರೀಕ್ಷೆ ತಾಂತಾರ, ದನಕಾಯರಿಗೆ ಪರೀಕ್ಷೆ ತಾಂತಾರೇನು? ಯಾರು ಶಾಲೆಗೆ ಬರ್ತಾರೆ ವಿದ್ಯಾರ್ಥಿ, ಅವರಿಗೆ ಆ ಒಂದು ತರಗತಿಗೆ ತಕ್ಕಂತೆ ಪ್ರಶ್ನೆಗಳನ್ನು ಹಾಕಿ ಅದಕ್ಕೆ ತಕ್ಕ ಉತ್ತರವನ್ನು ಬರೆದು ಪಾಸ್ ಆಗಬೇಕು. ಅವರಿಗೆ ಕೊಡ್ತಿರಲ್ಲ ಪರೀಕ್ಷೆ. ಮನೆ ತಿಳ್ಕೊಂಡ್ರಿ ನಿಮಗೆ ಪರೀಕ್ಷೆ ಮಾಡಲಾದ ಮನೆ ಕುಂತವ್ರಿಗೆ ಮಾಡ್ತಾನ ಭಗವಂತ. ವಿಚಾರಪ್ಪ ಸುಮ್ಮನೆ. ನಾವು ತಿಳ್ಕೊಂಡ್ವಿ ಅಂದಮೇಲೆ ನಮಗೆ ಮೋಕ್ಷಾರ್ಥಿ, ಅಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡಿದಂಗ ಮೋಕ್ಷಾರ್ಥಿಗಳಿಗೆ ಭಗವಂತ ಪರೀಕ್ಷೆ ಮಾಡ್ತಾನೆ. ಮತ್ತು ನಾವೇನು ತಿಳ್ಕೋಬೇಕು ಅಂದರೆ, ಏನಾನ ಆದರೂ ಕೂಡ ಆದದ್ದೆಲ್ಲ ಒಳ್ಳೆಯದು, ನಿನ್ನ ಪರೀಕ್ಷೆ ಮಾಡಕತ್ತಿದ್ದಿ, ಮಾಡು ನಾನು ಪ್ರಯತ್ನ ಮಾಡ್ದಂತ ಮುಂದೆ ಹೋಗೋದು ಮಾಡಬೇಕು, ವಿನ ಸೋಲ್ಬಾರ್ದು. ಸೋತೆನ ಬೇಡ, ಸೋತೆನು ಎನಬೇಡ ಜಟ್ಟಿ, ಮೈಮಿಟ್ಟು ನೋಡಲು ಕಬ್ಬಿಣದ ಗಟ್ಟಿ ಅಂತ ಒಬ್ಬರು ಮಹಾತ್ಮರು ಹೇಳ್ತಾರೆ. ಜಟ್ಟಿ ಮನೆಯಲ್ಲಿ ಕಾಳಗ ಅಂದ್ರೆ ಕುಸ್ತಿ ಆಡೋರು, ಅವ್ರಿಗೆ ಗುರುಗಳಿರ್ತಾರೆ, ಜಟ್ಟಿ ಕುಸ್ತಿ ಕಲಿಸೋರು. ಅವನು ಕೊಬ್ಬರಿ, ಯಾಲಕ್ಕಿ, ಲವಂಗ, ಬಾದಾಮಿ, ಬೆಲ್ಲ ಏನು ಬೇಕು ಸೊಕ್ಕಿಗೆ ಎಲ್ಲ ತಿಂದು ಮೇಯಿಸಿ ಮೈ ಹಿಂಗಾಗಿತ್ತು. ಮತ್ತು ಕಾಳಗವನ್ನು ಯುದ್ಧವನ್ನು ಕಲಿತ, ಮಲಯುದ್ಧ, ಆ ಯುದ್ಧ ಅಂತ ಒಂದು ಜಾತ್ರೆಯಲ್ಲಿ ಸ್ಪರ್ಧೆ ನಡೀತು, ಬಹುಮಾನಕ್ಕೆ ಇಟ್ಟಿದ್ರು. ಮತ್ತು ಆ ಜಟ್ಟಿ ಕಡೆ ಒಬ್ಬರು, ಈ ಜಟ್ಟಿ ಕಡೆ ಒಬ್ಬರು ಬಂದರು. ಇವನು ಬಹಳ ಶ್ರದ್ಧೆಯಿಂದ ಎಲ್ಲ ವಿದ್ಯಾಭ್ಯಾಸ ಮಾಡಿದ್ದ, ಎಲ್ಲ ಮಾಡಿದ. ಆದರೆ ಅಚಾನಕ್ ಕಾಳಗದಲ್ಲಿ ಮಲಯುದ್ಧದಲ್ಲಿ ಸೋತ. ಭಾಳ ನೋವಾಯ್ತು ಅವನಿಗೆ. ನಿಜವಾಗಿಯೂ ನಿಷ್ಠೆಯಿಂದ, ಕಷ್ಟದಿಂದ ಯಾರು ಅಭ್ಯಾಸ ಮಾಡಿದ್ರ ಆ ವಿದ್ಯಾರ್ಥಿಗಳಿಗೆ ಏನನ್ನ ಕಷ್ಟ ಆದರೆ ಆತ್ಮಹತ್ಯೆ ಆತಾವ. ಎಲ್ಲರ ಫೇಲ್ ಆದಾಗ ಬಾಯಾಗಿ ಬಿದ್ದು ವಿಷ ಕುಡ್ದು ಯಾಕೆ ಸತ್ತಿಲ್ಲ? ಹೋಗಲೇ ಫೇಲ್ ಆದ್ರೆ ಅದೇ ಇನ್ನು 4 ವರ್ಷಕ್ಕೆ ತಕ್ಕಂತ ಎಗ್ರಾಡ್ಕಂತ ಬರ್ತಾವ ಮಕ್ಕಳು ಮನೆಗೆ. ಕೆಲವು ಮಕ್ಕಳು ಮರ್ಯಾದೆಗಾಗಿ ಮನೆಗೆ ಹೆಂಗೆ ಮುಖ ತೋರಿಸೋದಂತ ಅಲ್ಲಿಂದ ಅಲ್ಲಿಗೆ ಹೋಗ್ಯಾವ. ಯಾಕೆ? ಕಷ್ಟಪಟ್ಟು ಕಲ್ತಿರ್ತಾರ ಅವ್ರು. ಅವ್ರಿಗೆ ಗೊತ್ತಾಗಿಲ್ಲ ಅವ್ರ ಒಳಗೆ ಎಷ್ಟು ಕಷ್ಟಪಟ್ಟಿರ್ತಾರಂತ. ಇಲ್ಲಾಂದ್ರೆ ಸಾಯಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ? ಅದ್ರಂಗ ಮಲಯುದ್ಧದಲ್ಲಿ ಕಷ್ಟಪಟ್ಟು ಕಲಿತಂತ ವ್ಯಕ್ತಿಗೆ ಸೋತಾಗ ಅವನಿಗೆ ಬಹಳ ಮಾನಸಿಕ ಆಯ್ತು. ಏನಪ್ಪಾ ಅಂತ ಕೊಡೋಂತ ಅಳಕತ್ತಿದ ಗುರುಗಳ ಮುಂದ. ಆವಾಗ ಗುರುಗಳು ಸಮಾಧಾನ ಮಾಡಿದ್ರು. ಸೋತೆರು ಯುದ್ಧದಲ್ಲಿ, ಮಲಯುದ್ಧದಲ್ಲಿ ಸೋತೆನೆಂದು ಅಳಬೇಡ. ಅಲ್ಲಿ ಅಳಬೇಡಂದ್ರೆ ನಗದು. ಏನು ಲಾಭ ಆಯ್ತು, ಏನು ಪ್ರಯೋಜನ ಆಯ್ತು, ನನಗೆ ಇಷ್ಟು ದಿನ ಮಾಡಿದ್ದು ಎಲ್ಲ ವ್ಯರ್ಥ ಆಯ್ತಲ್ಲ ಅಂದ. ಅದಾಗಿಲ್ಲ ತಮ್ಮ. ಏನಾಗಿದ್ರಿ ಸಾರ್ಥಕ ಅಂದ್ರೆ, ಇಲ್ಲಿ ಬರಾಗ ನೀ ಹೆಂಗಿದ್ದಿ? ನೀನು ಇಲ್ಲಿ ಮಲಯುದ್ಧ ಕಲಿಯುವಾಗ ಬಂದಾಗ ನೀನು ಸಣ್ಣ ದೊಂಟಿ ನಿಂತಿದ್ದಿ. ಇವತ್ತು ನಿನ್ನ ಮೈ ನೀ ಮುಟ್ಟಿಕೊಂಡು ನೋಡು, ಕಬ್ಬಿಣದ ಗಟ್ಟಿಯಾಗ, ಕಬ್ಬಿಣದಂಗಾಗ. ಅಂದ್ರೆ ಯುದ್ಧ ಸೋತಿರಬಹುದು, ಶರೀರ ಕಬ್ಬಿಣದ ಗಟ್ಟಿ ಅಂತ ಗಟ್ಟಿ ಮುಟ್ಟಾಗದ ಲಾಭ ಅಲ್ಲ ಅಂತ ಹೇಳಿದಾಗ ಇದನ್ನ ಆಯ್ತಲ್ಲ ಅನ್ಕೊಂಡ. ಅದಂಗ ಇಲ್ಲಿ ಕೂಡ ನಾವು ಮೋಕ್ಷದಲ್ಲಿ ಹಿಂದ ಬಿರ್ಲಿ ಪ್ರಯತ್ನ ಮಾಡೋದು. ಇಲ್ಲಿವರೆಗೆ ಮಾಡೋದು ಏನು ಪ್ರಯತ್ನ ಆಯ್ತು ಅಂದ್ರೆ ನಮ್ಮ ಅಂದಾಜು ಗೊತ್ತಾಯ್ತಲ್ಲ. ನಾನು ಇನ್ನೂ ಯಾಕೆ 4 ಹೆಜ್ಜೆ ಹಿಂದೆ ಬಿದ್ದೆ ಅಂದ್ರೆ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿತ್ತು, ನನ್ಗೆ ಗೊತ್ತಾಯ್ತಲ್ಲ. ಚಲೋದಾಯ್ತು ಕೆಟ್ಟದಾಯ್ತು ವಿಚಾರ ಮಾಡಲಿ ವ್ಯತ್ಯಾಸ. ವಿಚಾರ ಮಾಡಿದ್ರೆ ಸತ್ಯ ಅದ. ಹಂಗ ಇಲ್ಲಿ ಕೂಡ ಗುಣಯೋಗ ಮಾರ್ಗವ ಅಣಿಮಾದಿ ಸಿದ್ಧಿಯ ಎಣಿಸದೆ ಓರ್ಮೆಯೂ ತನ್ನ ಮನದೊಳು ತೃಣದಂತೆ ಕಂಡು ನಿಂದಾತನು ತಾನೇ ನಿರ್ಗುಣ ಯೋಗಿ ಶಿಷ್ಯನು ಎನಿಪನ. ಇಲ್ಲಿ ಕೇಳಿದ್ರೆ ನಾವು ಶಿಷ್ಯರಾಗುವುದಿಲ್ಲ ಅಂತ ಗೊತ್ತಾಗ್ತದೆ. ಇನ್ನು ಗುರುಗಳ ಬಗ್ಗೆ ವಿಚಾರ ಮಾಡೋದು ಬೇರೆ, ಲಕ್ಷಿಟ್ಟು ಕೇಳಬೇಕು ಎಲ್ಲರದು.
ಗುಣಯೋಗ ಮಾರ್ಗವ ಈ ಸಗುಣ ಯೋಗದಿಂದ ಪ್ರಾಪ್ತಿಯಾಗ್ತಕ್ಕಂಥ ಅಣಿಮಾದಿ ಸಿದ್ಧಿಗಳನ್ನು ಅಣಿಮ ಮಹಿಮ ಗರಿಮ ಚೈವ ಈಶತ್ವ ವಶಿತ್ವ ಪ್ರಾಪ್ಯ ಪ್ರಾಪಕಾಮ್ಯ ಅಂತ ಈ ಅಷ್ಟಮ ಸಿದ್ಧಿಗಳು, ಈ ಅಷ್ಟಮ ಸಿದ್ಧಿಗಳು ತನ್ನ ಮನಸ್ಸಿನಲ್ಲಿ ಎಂದೂ ಲೆಕ್ಕಕ್ಕೆ ಬರಬಾರ್ದು ನೋಡ್ರಿ. ಇವುಗಳಿಂದ ಏನಾಗ್ತದ, ಏನು ಮಾಡಬಹುದು ಎಣಿಸದೆ ಒಂದು ಚೂರು ಮನಸ್ಸಿನಲ್ಲಿ ಬಂದು ಹೋಗಬಾರ್ದು. ಬಂದು ಹೋಗಬಾರ್ದು ಅಂದ್ರೆ ಯಾರಿಗೆ ಬರೋದಿಲ್ಲ ಅಂದ್ರೆ ಅವರೇ ಹೇಳ್ತಾರ, ಎಣಿಸಿದ ಓರ್ಮೆಯು ತನ್ನ ಮನಸ್ಸಿನಲ್ಲಿ ತೃಣದಂತೆ ಕಂಡು ನಿಂದಾತನು ಹುಲ್ಲು ಕಡ್ಡಿ ಸಮಾನ ತಕ್ಕಬೇಕು. ಆ ಭೋಗ ಅವುಗಳ ಸಿದ್ಧಿಯಿಂದ ಆಗ್ತಕ್ಕಂಥ ಭೋಗ ಪ್ರಾಪ್ತಿ ಏನೇನು ವಾರ್ತೆ ಕೀರ್ತೆ ಇವೆಲ್ಲ ಹುಲ್ಲು ಕಡ್ಡಿ ಜ್ಞಾನಿಗಳಿಗೆ. ಶಿಷ್ಯನಿಗೆ ಅಂತರಿಂದ ಜ್ಞಾನಿಗಳಿಗೆ ಹೆಂಗ ಇರಬಹುದು. ಈ ರೀತಿ ಹುಲ್ಲು ಕಡ್ಡೆಯಂತೆ ನೋಡಿ ತನ್ನ ನಿಜದಲ್ಲಿ ಯಾರ ಆರ ಆತನೇ ನಿರ್ಗುಣ ಯೋಗಿ ಅಂದ್ರು. ಅವನೇ ನಿರ್ಗುಣ ಯೋಗೀಶನು ಅಂತಾತನು. ಈ ವಿಷಯದಲ್ಲಿ ಶಿಷ್ಯ ನೆನಪನು, ಗುರುವಲ್ಲ. ಶಿಷ್ಯ ಈಗ ಶಲ್ಯ ಎಕಡೆ ಹಾಕ್ಬೇಕು, ಬಲಗಡೆ ಹಾಕಬೇಕು, ಎಡಗಡೆ ಹಾಕಬೇಕು, ತುಂಬ ಮುಚ್ಚಿಕೊಂಡು ಹೋಗ್ಬೇಕು. ವಿಚಾರ ಮಾಡಿದ್ರೆ ಬಹಳ ಕಷ್ಟ. ಹಾಗಾಗಿ ಇವೆಲ್ಲವೂ ಕೂಡ ಉಪೇಕ್ಷೆ ಮಾಡ್ಬೇಕಂದ. ಉಪೇಕ್ಷೆ ಮಾಡಿ ಬೀದಿಗಸದಂತೆ. ಇದರಿಂದ ಏನಾದಂತ ನಿನಗೆ ಆದ ಲಾಭ ಏನದ? ದುಃಖನೇ ಆಯ್ತು ಬಿನ ಆನಂದ ಆಯ್ತೆ ನಿನಗೆ? ಮತ್ತೇನು ತಿಳ್ಕೊಂಡಿ? ಆನಂದ ದುಃಖವನ್ನೇ ಆನಂದ ಅಂತ ತಿಳ್ಕೊಂಡು ಆನಂದವನ್ನೇ ದುಃಖ ಅಂತ ಅನ್ಕೊಂಡಿದ್ದಿ. ಆನಂದ ಯಾವುದು ದುಃಖ ಯಾವುದು ಇದೇ ವಿಚಾರ ಗೊತ್ತಿಲ್ಲ ಅಂದ್ರೆ ಶಿಷ್ಯಂಗ ಆತಿದ್ ನೀನು ಆಗದಂಗಂತ. ಹಾಗಾಗಿ ಇದು ಕೂಡ ಹೋಗಿತ ನೋಡು ಮಾಯೆ. ನೀ ಮುಂದ ಮುಟ್ತನ ಗುರಿ ಅನ್ನೋದ್ರಾಗ ಹೇಳಿನಿಲ್ಲ ಭಾಳ ಸಲ, ಬಂಗಾರದ ಗುಂಡು ಹೋಗದಂಗ ಅವನ ದಾರಿ ಮರ್ತ ಮದುವೆ ಆಗ್ಬೇಕಂಬುದು ಕಲ್ಪನೆ ಆಯ್ತು. ಬಂಗಾರ ಆದಂತೆ ತಗೊಳಕ್ ಹೋದ ಹಿಂದಿನವ ಮುಂದೊಂದು ಅವನು ಹೋದ. ಆಕೇರ್ ಮಾಡಿದ್ಲು ಅವನು ಹೋದ್ಮೇಲೆ ಆ ಕಡೆ ಅವನು ನೋಡಂಗ ಅವನಿಗೊಂದು ಒಗೆದು. ಹಿಂಗಾಗಿ ಅದೇ ಭಾಳ ದೂರ ಇಲ್ಲ. ಆದರೆ ಇದು ಏನು ಮಾಡ್ತು ಮೋಹ ತನ್ನ ಮುಟ್ಲಾದಂಗೆ ಮಾಡ್ತಲ್ಲ. ಅದಕ್ಕೆ ಅಷ್ಟಮ ಸಿದ್ಧಿಗಳು ಮೋಕ್ಷಕ್ಕೆ ಅಡಚಣೆ ಅಂತಿದ್ರು ಗುರುಗಳು. ಸಿದ್ಧಿಗಳಿದ್ದವ್ರು ದೊಡ್ಡ ಮಹಾಪುರುಷರಿ, ಅವ್ರ ಜ್ಞಾನಿಗಳು, ಅವ್ರು ಅಂದಂಗಾಯ್ತು, ಓದಂಗಾಯ್ತು, ಬಂದಂಗಾಯ್ತು, ನಡೆ ಮೂಳ ಅಂತಿದ್ರು ಅವ್ರು. ಶಾಸ್ತ್ರ ತೆಗೆದು ನೋಡ್ರಿ ಅಂತಿದ್ರು ಅವ್ರು. ಅವನು ಅದನ್ನು ತ್ಯಾಗ ಮಾಡಿದವನು ಶಿಷ್ಯ ಅಂದಾಗ ಗುರುಗಳಲ್ಲಿ ಇವ ಅಂದ್ರೆ ಏನು ಅನ್ಬೇಕು? ಅವ್ರಿಗೆ ದೂರ ಹೋಗ್ತದಿಲ್ಲ. ಅದಕ್ಕೆ ಯಾವಾಗಲೂ ಶಾಸ್ತ್ರವನ್ನ ತಿಳ್ಕೊಂಡು ಶೋಧಿಸಿ ವಿಚಾರ ಮಾಡಿ ನಾವು ಅನ್ಬೇಕು. ಎಲ್ಲರಂಗ ನಾವು ಅನ್ಬಾರ್ದು. ಯಾಕಂದ್ರೆ ನಾವು ಶಾಸ್ತ್ರ ಕೇಳಿವಲ್ರಿ. ಕೇಳಾದ್ರೂ ಪಾಪ ಹೇಳ್ತಾರ, ಪ್ರಶ್ನೆ ಬೇರೆ. ಅವರಿಗೆ ಅನುಮತಿ ಅದ, ಅವ್ರಿಗೆ ಅದೇ ದುಡ್ಡಾಗಿರ್ತದ ಹೇಳಿ. ಈ ರೀತಿ ಅವನು ಮುಂದ ಏನು ಮೊದಲು ಹೇಳಿದಲ್ಲ, ಪ್ರಾಗ್ಭಾವ, ಪ್ರಧ್ವಂಸಭಾವ, ಅನ್ಯೋನ್ಯಭಾವ, ಅತ್ಯಂತ ಅಭಾವರಹಿತವಾಗಿರ್ತಕ್ಕಂಥ ನಿತ್ಯವಾದ ವಸ್ತು ನಿಂದಂತ ಹೇಳಿರಲ್ಲ ಮೊದಲು. ಅದನ್ನು ತಿಳಿಲಿಕ್ಕೆ ಈಗನೇ ಅಧಿಕಾರ ಆಯ್ತು ನೋಡಂದ್ರು. ಯಾಕೆ ಆಗ್ಲಿಲ್ಲ? ದೋಷ ಏನಿತ್ತು? ಇವೆಲ್ಲ ದೋಷ ಅವನು ನಿನಗ. ಅದಕ್ಕೆ ಆ ದೋಷವನ್ನು ನಿವೃತ್ತಿ ಮಾಡಿ ಯಾವುದ್ರ ಫೇಲ್ ಆಗಿದ್ದಿ ಅದನ್ನು ಪಾಸ್ ಆಗಿ ಮತ್ತೆ ಮುಂದಕ್ಕೆ ಹೋಗ್ಬೇಕು. ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿವಲ್ಲ ಅದನ್ನು ಕಟ್ಟಿ ಮತ್ತೆ ಮುಂದಕ್ಕೆ ಹೋಗೋದು. ಮುಂದಕ್ಕೆ ಹೋಗುತ್ತವೆ. ಏನು ನೀವು ಒಂದ್ಸಲ ಫೇಲ್ ಆಗಿದ್ದಿ, ನೀನು ಮುಂದೆ ಕ್ಲಾಸಿಗೆ ಬರೋರು ಅಂತಾರೆ. ನಾವು ಫೇಲ್ ಆಗಿದ್ದಿ ಇಲ್ಲಿ ಬರಲ್ಲಪ್ಪ, ಪಾಸ್ ಆಗಿದ್ದಿ ಬಾ ಅಂತಾರ. ಹಾಗೆ
ಕಾಂಡತ್ರಯ ಅರ್ಥ ನಿರೂಪಣೆ. ಅದಕ್ಕೆ ಕರ್ಮಗಳೇ ಬೇರೆ, ಉಪಾಸನದ ಕರ್ಮಗಳೇ ಬೇರೆ, ಜ್ಞಾನ ಕಾಂಡದ ಕರ್ಮಗಳೇ ಬೇರೆ. ಅದಕ್ಕೆ ಕಾಂಡತ್ರಯದ ಅರ್ಥವನ್ನು ಯಾರು ಹೇಳಿದ್ರು ನಿನಗಂದ್ರೆ ಗುರುಗಳು ಹೇಳ್ತಾರ. ಕರ್ಮಕಾಂಡ ಹೇಳಿದ ಹಿಂಗೆ ಮಾಡು, ನೀನು ಹಿಂಗಾತಂತೆ ಅವು ಹೇಳವನಿಂದ ಯಾವ ಹೇಳ. ನಾವೇ ಆತವಂತ ಅನ್ಕೊಂಡವ್ರು ನಾವೇ, ಆತಂತ ಹೇಳಿದವ್ರು ನಾವೇ, ಆತಂತ ಮಾಡಿದವ್ರು ನಾವೇ, ಆಗಲ್ಲಂತ ಅಂದವ್ರು ನಾವೇ. ಯಾಕಂದ್ರೆ ಆಗಲಾರ್ದನ ಆತದಂತ ನಾವು ನಂಬಿವಲ್ಲಪ್ಪ. ಹಾಗಾಗಿ ಇಲ್ಲಿಗೆ 2ನೇ ಸೂತ್ರ ಮಂಗಲಾಯಿತು. ಮತ್ತೆ ನಾಳೆ ದಿನ 3ನೇ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ವಿಚಾರವನ್ನು ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ ಇವತ್ತಿನ ಯಾವ ವಾಕ್ ಪುಷ್ಪಗಳನ್ನು ಶ್ರೀ ಗುರು ಚರಣಕ್ಕೆ ಸಮರ್ಪಿಸಿ ಮಂಗಲವನ್ನ ಹೇಳೋಣ. ಸ್ಮರಿಸುತ್ತ ಬೆಳಗಿ ವರ ಗುರು ರಾಜನಿಗೆ, ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರರಿಗೆ, ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯರಿಗೆ, ಸದ್ವತ್ವಂ ಸದ್ವಿಕೀಲೆ ತಿಳುಪಿದ ಸತ್ಯಾನಂದನಿಗೆ, ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂಜನಿಸಿದಗೆ, ಪರಮ ಸದ್ಗುರು ಶ್ರೀ ಸಿದ್ಧರೂಢ ಕರುಣೆಯ ಕಂದನಿಗೆ, ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳುಪಿದಗೆ, ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಅರುಷದಿ ವಾಸಿಪಗೆ, ಅರಿವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ, ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರನಿಗೆ, ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು